ಬೀಳ್ಗಿ ಶಾಸಕರು ಕಾಡುಕೊಪ್ಪದಲ್ಲಿ ಅವರು ಸ್ಪೀಚ್ ಮಾಡುವಾಗ 2004ನೇ ಇಸ್ವಿಯಲ್ಲಿ 35,000 ಕೋಟಿಗಳನ್ನ ಫೇಕ್ ಮಾಡಿ ಅವ್ರು ಆರಿಸಿ ಬಂದಿದ್ದಾರೆ ಅನ್ನುವಂಥ ಆಪಾದನೆಯನ್ನ ನಿನ್ನೆ ದಿವಸ ಮಾಡಿದ್ದಾರೆ. ಮತ್ತೆಲ್ಲ ಕಡೆನೂ ವೈರಲ್ ಆಗಿದೆ, ಕೆಲವೊಂದು ಪೇಪರ್ದಲ್ಲಿನೂ ಬಂದಿದೆ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, 2004ರಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು. ಆ ಸಂದರ್ಭದಲ್ಲಿ ನನಗೆ ಬಿಫಾರ್ಮ್ ಸಿಗ್ತಾ ಇದೆಯಲ್ಲೋ ಅಥವಾ ಮುದೋಳು ಸಿಗ್ತಾ ಬೀಳಿಗೆ ಸಿಗ್ತಾ ಇದೆನೋ ಅಥವಾ ಜಮಖಂಡಿ ಸಿಗ್ತಾ ಇದೆನೋ ಅಂತ ಏನು ಗೊತ್ತಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಫೇಕ್ ವೋಟರ್ಸ್ ಮಾಡುವಂತ ಪ್ರಮೇಯನೇ ಬರುವುದಿಲ್ಲ. ನಾನು 35,000 ವೋಟಿಂದ ಡುಪ್ಲಿಕೇಟ್ ಮಾಡಿದಿ ನನ್ನ ಸೋತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು 2008ರಲ್ಲಿ ಮತ್ತೆ ಚುನಾವಣೆ ಬಂತು. ಅವಾಗ ಅವರೆಲ್ಲ ಫೇಕ್ ನ ತೆಗೆಸಿದೆ ಅನ್ನುವಂಥದ್ದನ್ನ ಮಾತಾಡಿದ್ದಾರೆ. ಅವಾಗ ಸೋತ್ರಲ್ಲ. ಆಮೇಲೆ ಈಗ 2019ರ ಚುನಾವಣೆಯಲ್ಲಿನೂ ಸಹಿತ 2018ರ ಚುನಾವಣೆಯಲ್ಲಿಯೂ ಸಹಿತ ಅವ್ರು ಸೋತರು. ಎಲ್ಲ ಕಣ್ಣಿಟ್ಟು ಎಲ್ಲ ತರ ಫೇಕ್ ತೆಗಿಸಿ ಎಲ್ಲ ಮಾಡಿದ್ವಿ ಅಂತಂದ್ಮೇಲೆ ಆಮೇಲೆ ಯಾಕೆ ಸೋತ್ರಿ ನೀವು? ಅದು ಅಲ್ದೇನೆ ಇವತ್ತು 21 ವರ್ಷ ಆಗಿದೆ 2004ರ ಚುನಾವಣೆ ಮುಗಿದು. ಇವತ್ತು ಕೇಂದ್ರದಲ್ಲಿ ಬುದ್ಧಿಗೆ ತಲೆಗೆ ಏನು ಸಂಬಂಧ ಇರದೇ ಇರುವಂತ ರಾಹುಲ್ ಗಾಂಧಿ ಇವತ್ತು ಫೇಕ್ ವೋಟರ್ಸ್ ಬಗ್ಗೆ ದೇಶಾದ್ಯಂತ ಮಾಡ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ನವರು ಯಾವ ರಾಜ್ಯದಲ್ಲಿ ಗೆಲ್ತಾರೆ, ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ, ಅವ್ರು ಗೆದ್ದಾಗ ಅಲ್ಲಿ ಚುನಾವಣೆ ಅಧಿಕಾರಿಗಳು ಒಳ್ಳೆಯವರು ಇರ್ತಾರೆ, ಅಲ್ಲಿ ಇವಿ ಮಷಿನ್ಗಳನ್ನು ಸಹಿತ ಚೆನ್ನಾಗಿ ಕೆಲಸ ಮಾಡಿರ್ತವೆ. ಇವತ್ತು 2023ರಲ್ಲಿ 136 ಸೀಟ್ ಕಾಂಗ್ರೆಸ್ನವ್ರು ಗೆದ್ದಾಗ ಎಲ್ಲರೂ ಚೆನ್ನಾಗಿತ್ತು, ಚುನಾವಣೆ ಅಧಿಕಾರಿಗಳು ಚೆನ್ನಾಗಿದ್ರು, ಅವಾಗ ಇವಿ ಮಷಿನ್ಗಳು ಚೆನ್ನಾಗಿತ್ತು. ಅದೇ 2024ರ ಲೋಕಸಭಾ ಚುನಾವಣೆ ಬಂದಾಗ ಅವಾಗ ಅವರು ಫೇಕ್ ಮಾಡುವಂಥದ್ದು ಅನ್ನೋಂಥದ್ದನ್ನ ಆಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದೇ ಮಹಾರಾಷ್ಟ್ರದಲ್ಲಿನೂ ಸಹಿತ ಅತಿ ಹೆಚ್ಚು ಅಸೆಂಬ್ಲಿ ಸೀಟ್ ಗೆದ್ದಾಗ ಇವಿ ಮಷಿನ್ ಸರಿ ಇಲ್ಲ, ಅಲ್ಲಿ ಡುಪ್ಲಿಕೇಟ್ ಮಾಡಿದಾರೆ ಅನ್ನುವಂಥದ್ದು, ತಾವು ಗೆದ್ದಾಗ ಎಲ್ಲ ಸರಿ ಐತೆ ಅನ್ನುವಂಥದ್ದು ಒಂದು ಆಪಾದನೆ ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ಸಿನ ಜಾನಮಾಯ ಹಿಂದಿನಿಂದ ನಡ್ಕೊಂಡ್ ಬಂದಿರುವಂತ ಪದ್ಧತಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಇವತ್ತು ನಿನ್ನೆದಲ್ಲ. 1900 ಅಂದಾಜು 1975ರಲ್ಲಿ ಅಲಹಾಬಾದ್ ಹೈಕೋರ್ಟ್ದಲ್ಲಿ ಅವತ್ತಿನ ಪ್ರಧಾನಮಂತ್ರಿ ಆಗಿರುವಂತಹ ದಿವಂಗತ ಇಂದಿರಾ ಗಾಂಧಿ ಅವರು ಆಯ್ಕೆಯನ್ನ ಆ ಅಲಹಾಬಾದ್ ಹೈಕೋರ್ಟ್ ಕ್ಯಾನ್ಸಲ್ ಮಾಡ್ತದೆ. ಅವರು 6 ವರ್ಷಗಳ ಕಾಲ ಅವರು ಸ್ಪರ್ಧೆ ಮಾಡಲಾರ್ದಂತೆ ಅವತ್ತಿನ ಕೋರ್ಟು ತೀರ್ಮಾನ ಮಾಡ್ತದೆ. ಯಾಕಂದ್ರೆ ಅವರೆಲ್ಲ ಫೇಕ್ ವೋಟರ್ಸ್ ದಿಂದ ಆರಿಸಿ ಬಂದಾರ ಅನ್ನೋಂಥ ಸಲುವಾಗಿ 1975ರಲ್ಲಿನೇ ದಿವಂಗತ ಇಂದಿರಾ ಗಾಂಧಿ ಅವರಿಗೆ ಅದು ಕೋರ್ಟ್ ಹೇಳಿರುವಂತದನ್ನ ತಮ್ಮ ನೆನಪು ಮಾಡಿಸ್ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅದ್ರ ಜೊತೆಗೇನೆ ಅವತ್ತಿನ ಅವರು ಎಮರ್ಜೆನ್ಸಿ ಮಾಡಿದನು ಸಹಿತ ಅವತ್ತ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರುವಂತದ್ದು ಅದೇ ಕಾರಣ ಆಯ್ತು. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಮತ್ತು 54ರಲ್ಲಿ ಏನ್ ಸ್ಪರ್ಧೆಯನ್ನು ಮಾಡಿರ್ತಾರೆ, ಆ ಲೋಕಸಭೆ ಸ್ಪರ್ಧೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತದನ್ನ ಅವತ್ತು ವೋಟ್ ಅಕ್ರಮ ಮಾಡಿ ಅವನು ಸೋಲಿಸ್ಲಿಕ್ಕೆ ಕಾರಣನ ಕಾಂಗ್ರೆಸ್ ಪಕ್ಷ. 1950, 54ರಲ್ಲಿ ಏನ್ ಚುನಾವಣೆ ನಡೀತು, ಆ ಎರಡೂ ಚುನಾವಣೆಯಲ್ಲಿ ಅವ್ರನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸ್ಲಿಕ್ಕೆ ಫೇಕ್ ವೋಟನ್ನೇ ಕಾಂಗ್ರೆಸ್ ಅವ್ರು ಮಾಡಿದ ಕಾರಣ ಅನ್ನುವಂಥದ್ದನ್ನ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಏನೂ ಇರಲಾರ್ದೇನೆ 1947ರಿಂದ ಇಲ್ಲಿ ತನಕ ಬಂದಿದ್ರಲ್ಲಿ ಹೆಚ್ಚು ಸಮಯ ಕಾಂಗ್ರೆಸ್ಸಿನವರೇ ಈ ಆಡಳಿತವನ್ನು ಮಾಡ್ಕೋತ ಬಂದಿರುವಂತದ್ದು. ಇವತ್ತು 2025ರಲ್ಲಿ 21 ವರ್ಷದ ನಂತರ ಬೀಳಿಗೆ ಕ್ಷೇತ್ರದಲ್ಲಿ ಫೇಕ್ ವೋಟ್ ಅದು ಅನ್ನುವಂಥದ್ದನ್ನ ಇವತ್ತು ಹೇಳ್ತಾರೆ. ಅಂದ್ರೆ ಅವರು ಯಾವ ರೀತಿ ದೊಡ್ಡವ್ರನ್ನ ಹೈಕಮಾಂಡ್ ಅನ್ನು ಮನವೊಲಿಸಿ ನಾನು ಮಾತಾಡಿದೆ ಅನ್ನುವಂಥ ಶಬಾಷ್ಗಿರಿ ತಗೊಂಡು ಮಂತ್ರಿ ಆಗ್ಲಿಕ್ಕೆ ಹೊರಟಿರುವಂತ ಈ JT ಪಾಟೀಲ್ರಿಗೆ ನಾಚಿಕೆ ಆಗ್ಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲ, ಯಾವುದೇ ಒಂದು ರಸ್ತೆಗಳಿಲ್ಲ, ಒಂದು ಗುಡಿ ಗುಂಡಾರಗಳಿಗೆ ಏನು ಕೊಟ್ಟಿಲ್ಲ. ನಿಮಗೆ ನಾನು ವಾಟ್ಸಪ್ದಲ್ಲಿ ಕಳಿಸ್ಕೊಡ್ತೇನೆ. 40 ಕೋಟಿ ರೂಪಾಯಿಗಳಷ್ಟು ನಾನು 400 ಗುಡಿಗಳಿಗೆ 5 ರಿಂದ 25 ಲಕ್ಷ ರೂಪಾಯಿದವರೆಗೆ ಅನುದಾನ ಹಾಕಿದ್ದೆ. ಆ ಅನುದಾನ ಹಾಕಿರುವಂತದ್ರಲ್ಲಿ 50% ಬಿಡುಗಡೆ ಆಗಿತ್ತು. ಕೆಲವೊಂದಿಷ್ಟು ಹಳ್ಳಿ ಜನ ಇನ್ನು ಉಳಿದಿರುವಂತ 50% ಅನ್ನ ಸರ್ಕಾರದಿಂದ ಲೇಟ್ ಆಗ್ಬೋದತ್ತೆ ತಾವೇ ಸ್ವಂತ ಖರ್ಚು ಮಾಡ್ಕೊಂಡು ಆ ಗುಡಿ ಗುಂಡಾರಗಳನ್ನು ಮುಗಿಸಿದ್ದಾರೆ, ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತವರು
ಎಲ್ಲ ಇನ್ನು ಉಳಿದಿರುವಂತ 50% ಅನ್ನ ಡೈವರ್ಟ್ ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊತಾ ಇದ್ದಾರೆ. ಅಲ್ಲಿ ನಿಮ್ ವಾಟ್ಸಪ್ ಬಿಡುಗಡೆ ಮಾಡ್ತೇನೆ.